ನಮ್ಮ ಹೆಸರು ರವಿಕುಮಾರ್ ಅಂತ. ತೂಬ್ಗೆರೆ ಹೋಬಳಿ ಹಲಸು ಬೆಳೆಗಾರ ಸಂಘದಲ್ಲಿ 2008ರಿಂದ ಕೆಲಸ ಮಾಡ್ತಾಯಿದ್ದೀವಿ. ಬಟ್ ನೋಡಿ, ಇದರಲ್ಲಿ ನಂದು 18 ಗುಂಟೆ ಜಮೀನು. 18 ಗುಂಟೆ ಜಮೀನಲ್ಲಿ ಈ ಮರ ನಿಮ್ಗೆ ಕಾಣ್ತಾ ಇರೋದು ನಾನು ಅಜ್ಜಿ ಮಾಡಿರೋದು 80 ವರ್ಷದ ಮರ. ಈ 80 ವರ್ಷದ ಮರದಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು 17 ವರ್ಷದಿಂದ ವರ್ಷಕ್ಕೆ ನಮ್ಮ ರಿಲೇಷನ್ಶಿಪ್ಪು ಫ್ರೆಂಡ್ಶಿಪ್ ಎಲ್ಲ ತಿಂದು 3,500 ರೂಪಾಯಿ LIC ಕಟ್ತಾಯಿದ್ದೀನಿ. ಈಗ ಈ ಜಮೀನಿನಲ್ಲಿ ಇನ್ನೂ 4 ಮರ ನಾನು ಮಾಡೋದಿದೆ. ಈಗ 4 ವರ್ಷದಿಂದ ಫಸಲು ಬಿಡ್ತಾಯಿದೆ. 4 ವರ್ಷದಿಂದ ಫಸಲು ಬಿಟ್ಟು ನಮ್ಮ ಮಿಸ್ಸಸ್ ಹೆಸರಲ್ಲಿ 7,500 ರೂಪಾಯಿ LIC ಕಟ್ತಾಯಿದ್ದೀನಿ. ನೋಡಿ, ನಾನು 15 ವರ್ಷ ರೇಷ್ಮೆ ಬೆಳೆದೆ, 10 ವರ್ಷ ದ್ರಾಕ್ಷಿ ಬೆಳೆದೆ, ಬಾವಿ ಡ್ರೈ ಆಯಿತು, ಬೋಲ್ ಡ್ರೈ ಆಯಿತು. ಬಟ್ ಆದರೆ ನನ್ನ ಅಜ್ಜಿ ಮಾಡಿರೋ ಮರ ನಗ್ನಗ್ತಾ ಇದೆ. ಆದ್ದರಿಂದ ಅದನ್ನು ನೋಡಿ ನಾನು ಕೂಡ 4 ಮರ ಮಾಡಿ ನಾನು 4 ಮರದಲ್ಲಿ ಒಳ್ಳೆಯ ಆದಾಯ ಪಡ್ತಾಯಿದ್ದೀನಿ. ಬಟ್ ಈ 18 ಗುಂಟೆ ಜಮೀನಿನಲ್ಲಿ ಈಗಾಗಲೇ ಮುಂಗಾರಿಲ್ಲೇ ನಾನು ಅಲಸಂದೆ ಗಿಡ ಹಾಕಿ, ಅಲಸಂದೆ ಗಿಡದಲ್ಲಿ ಒಂದು 2ರಿಂದ 2,500 ರೂಪಾಯಿ ಕಾಸ್ಟ್ ಮಾಡಿದೆ ಮತ್ತು ಹಸುಗಳಿಗೆ ಮೇವಾಯಿತು. ಆಮೇಲೆ ಅಲಸಂದೆ ಗಿಡ ಆದಮೇಲೆ ಈಗ ನೋಡಿ ಮೇವಿನ ಬೆಳೆ ಬಿತ್ತಿದ್ದೀನಿ, ಜೋಳ. ಮೇವು ಕೂಡ 1 ತಿಂಗಳಿಂದ ಹಸುಗಳು, ನಮ್ಮ ಮನೇಲಿ ಹಸುಗಳು ಚೆನ್ನಾಗಿ ತಿಂತಾಯಿದೆ. ಮೇ ಜೂನ್ ಅಲ್ಲಿ ಒಳ್ಳೆ ಸೀಸನ್ ಹಲಸು ಬರ್ತದೆ, ಆವಾಗ ಮಾರ್ಕೆಟಿಂಗ್ ಮಾಡ್ತೀವಿ ನಾವು. ಬಟ್ ಇಲ್ಲಿ ನಾವು ಮಾರ್ಕೆಟಿಂಗ್ ಹೇಗೆ ಮಾಡ್ತಾಯಿದ್ದೀವಿ ಅಂತಂದರೆ, GKVK RBRC ಸ್ಕೀಮು ಮತ್ತು KVK ಕೃಷಿ ವಿಜ್ಞಾನಗಳು ಹಾಡನಹಳ್ಳಿಲಿ ನಮ್ಮನ್ನೆಲ್ಲ ಸೇರಿಸಿ ಒಂದು ಗುಂಪನ್ನು ರಚನೆ ಮಾಡಿದೆ 2008ರಲ್ಲಿ. 10ರಿಂದ 18 ಸಭೆ ಸೇರಿಸಿ ಅಲ್ಲಿ 2008ರಲ್ಲಿ ಸಂಘ ಸ್ಥಾಪನೆ ಆಯಿತು. ಆಗ 18 ಜನ ಇದ್ವಿ. 18 ಜನದಿಂದ ಈಗ 150 ಜನಕ್ಕೆ ಎಂಟೈರ್ ತೂಬ್ಗೆರೆ ಹೋಬಳಿಲಿ ಸದಸ್ಯರಾಗಿ ರೈತರು ನಮ್ಮ ಸಂಘದಲ್ಲಿದ್ದಾರೆ. ಹೀಗೆ 2008 ಇರ್ತಕ್ಕಂಥ ನಮ್ಮ ತೂಬ್ಗೆರೆ ಹೋಬಳಿ ವಹಿವಾಟು 74 3,500 ಮರ ಐಡೆಂಟಿಫೈ ಮಾಡಿ ಇದರ ವಹಿವಾಟು ಬರೀ 3 ಲಕ್ಷ ರೂಪಾಯಿ ಇತ್ತು. ಈಗ 28 ಲಕ್ಷ ಅಂಕಿಅಂಶದ ಪ್ರಕಾರವಾಗಿ 28 ಲಕ್ಷಕ್ಕೆ ಹೋಗಿದೆ. ಬಟ್ ಈ ಹಲಸಿನಲ್ಲಿ ನಮ್ಮ GKVK ರೈತರು ಶ್ರೀಶಕ್ತಿ ಗುಂಪಿನವರಿಗೆ ಪ್ರಾಡಕ್ಟ್ಸ್ ರೆಡಿ ಮಾಡಿರೋದು ಕೂಡ ತೋರಿಸ್ತಾ ಇದ್ದಾರೆ. ಹಲಸಿನಲ್ಲಿ ಚಿಪ್ಸ್ ಮಾಡ್ತಾರೆ, ಮಿಕ್ಸ್ಚರ್ ಮಾಡ್ತಾರೆ, ಜಾಮ್ ಮಾಡ್ತಾರೆ, ಬೀಜದಿಂದ ಪೌಡ್ರ್ ಮಾಡ್ತಾರೆ. ಇದನ್ನೆಲ್ಲ KG ಲೆಕ್ಕದಲ್ಲಿ ಮಾರ್ಕೆಟಿಂಗಲ್ಲಿ ಮಾರ್ತಾಯಿದ್ದಾರೆ. ಮತ್ತು ಮಂಗಳೂರು ಹಲಸು ಮೇಳ, ತೀರ್ಥಹಳ್ಳಿ ಹಲಸು ಮೇಳ, ಧರ್ಮಸ್ಥಳ, ಕುಂದಾಪುರ, ಕೇರಳ, ಆಂಧ್ರ ಈ ಕಡೆಲ್ಲ ನಮ್ಮ ತೂಬ್ಗೆರೆ ಹೋಬಳಿ ಹಣ್ಣುಗಳು ಪ್ರಥಮ ಬಹುಮಾನನ ಪಡ್ಕೊಂಬಂದಿದ್ದಾವೆ. ಮತ್ತು ಇದಲ್ದಲ್ಲೇ ರೈತರು ಒಂದು ಮಾಧ್ಯಮ ಮಿತ್ರರಿಗೆ ಮತ್ತು ಸೈನ್ಸಿಸ್ಟ್ಗೆಲ್ಲ 2011ರಲ್ಲಿ ನಾವೊಂದು ನಮ್ಮ ನಿವೃತ್ತ ನಾರಾಯಣಗೌಡರ ಒಂದು ಸನ್ಮಾನ್ಯ ಕಾರ್ಯಕ್ರಮ ಅಂತ ಇಟ್ಕೊಂಡು ರೈತ ಸ್ನೇಹಿ ಅಂತ ಒಂದು ಪ್ರಶಸ್ತಿ ಪತ್ರ ಕೂಡ ಕೊಟ್ಟು ನಾವು ರೈತರೆಲ್ಲ ಖುಷಿಯಾಗಿ ಇವತ್ತು ದಿವಸ ಇನ್ನೂ ಒಂದು ಗಿಡ ಇರೋರು, 5 ಗಿಡ ಇರೋರು ಈಗ 10 ಗಿಡ ಮತ್ತು ಅರ್ಧ ಎಕರೆ, 1 ಎಕರೆಯಲ್ಲಿ ಕಮರ್ಷಿಯಲಿಗೆ ಮಾಡೋದಕ್ಕೆ ಕೂಡ ರೆಡಿಯಾಗಿದ್ದಾರೆ. ಅದಲ್ಲದೆ ಹಲಸಿನಲ್ಲಿ ಸುಮಾರು 3 ಆಪ್ಷನ್ಸ್ ಇದೆ. ಹಲಸಿನಲ್ಲಿ 3 ಆಪ್ಷನ್ಸ್ ಅಂತಂದರೆ, ಒಂದು ಗಿಡ ನೀವು ಮಾಡಿದ್ದೇ ಆದರೆ ಫಸ್ಟು ಹಣ್ಣು ತಿನ್ಲಿಕ್ಕೆ ನಮಗೆ ಬರುತ್ತೆ, ಆಮೇಲೆ ನಿಮಗೆ ಎಲೆ ದನ ಮೇಯೋದಕ್ಕೆ ಬರುತ್ತೆ, ಆಮೇಲೆ ನಿಮಗೆ ಒಂದು 50 ವರ್ಷ, 110 ವರ್ಷ, 120 ವರ್ಷ ಆಯಿತು ಉಡ್ಡಕ್ಕೆ ಲಮ್ಸಮ್ಮು 30-40 ಸಾವಿರ ರೂಪಾಯಿ ಒಂದು ಮರ ಬೆಲೆ ಬಾಳುತ್ತೆ. ಬಟ್ ಇದರಲ್ಲಿ ಏನು ನಾವು ಇನ್ನೊಂದು ಘಂಟಾಘೋಷವಾಗಿ ಹೇಳಬೇಕು ಅಂತಂದರೆ, ಸಾವಯವ ಕೃಷಿಯಿಂದ ಬರ್ತಕ್ಕಂಥ ತರಕಾರಿ ಮತ್ತು ಹಣ್ಣು ಇದಕ್ಕೆ ಯಾವುದೇ ಔಷಧಿ ಸ್ಪ್ರೇ ಆಗಲಿ, ಯಾವುದೇ ಲಾಗೋಡಾಗಲಿಲ್ಲ, ಯಾವುದನ್ನು ಕೊಡ್ತಾ ಇಲ್ಲ. ನಾವು ಏನೋ ಹೊಲಕ್ಕೆ ಗೊಬ್ಬರ ಹಾಕಿದಾಗ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಅಷ್ಟೇ. ಇದನ್ನು ನಾವು ಗಿಡ ಅಂತರ ನಾವು ಯಾವ ಥರ ಬೆಳಿಬೇಕಂದ್ರೆ 35-40 ಅಡಿ ಅಂತರನ ಗಿಡದಿಂದ ಗಿಡಕ್ಕೆ ಕೊಟ್ಟು ಬೆಳಿತೀವಿ. ಯಾವುದೇ ರೈತನು ಅರ್ಧ ಎಕರೆ 1 ಗಿಡ, 3 ಎಕರೆ 10 ಗಿಡ ಹಾಕ್ಕೊಂಡ್ರೆ ಶೂನ್ಯ ಬಂಡವಾಳದಲ್ಲಿ ವರ್ಷಕ್ಕೆ ಏನಿಲ್ಲ ಅಂದರೆ 10,000 ರೂಪಾಯಿ 2 ಮರದಲ್ಲಿ ಕನಿಷ್ಠ ಸಂಪಾದನೆ ಮಾಡ್ಬೋದು. 10,000 ರೂಪಾಯಿ ಕನಿಷ್ಠ ಸಂಪಾದನೆ ಮಾಡ್ಬೋದು ಯಾವುದೇ ಶೂನ್ಯ ಬಂಡವಾಳದಲ್ಲಿ. ಆ ರೀತಿ ರೈತ ಯಾವುದೇ ಒಂದು ಸಮಗ್ರ ಕೃಷಿಯಲ್ಲಿ ತೊಡ್ಕೊಂಡಾಗ ಒಂದು ಹಲಸಿನ ಗಿಡ ನೆಟ್ಟವನಿಗೆ ಅವನ ಮಕ್ಕಳ ಪರ್ಯಂತ ಜೀವನ ಪರ್ಯಂತ ಒಂದು LIC ಕೊಡ್ತದೆ ಅಂತ ನಮ್ಮ ಅನುಭವ ಇದರಲ್ಲಿ. ಆಮೇಲೆ ಇನ್ನೂ ಒಂದು ಹೇಳಬೇಕು ಅಂತ, ಇದರಲ್ಲಿ ನೀವು ಯಾವುದೇ ಕಾರಣಕ್ಕೂ ಯಾವುದೇ ವಸ್ತು ನಾವು ಕಲ್ಪವೃಕ್ಷ ಅಂತೀವಿ ತೆಂಗಿನ ಮರನ, ಅದಕ್ಕಿಂತ ಒಳ್ಳೆ ಕಲ್ಪವೃಕ್ಷ ನಮ್ಮ ಇದನ್ನು ಹಣ್ಣನ್ನು ಬಿಸಾಡುತ್ತೀವಿ. ಹಣ್ಣು ತಿಂದು ಬೀಜನ ಬಿಸಾಡೋ ಬದಲು ಅದನ್ನ ಪೌಡ್ರ್ ಮಾಡೋದು ಅದಕ್ಕೂ ಬೆಲೆ ಇದೆ. ಮತ್ತು ತೊಕ್ಕು ಅಂತ ಕರಿತೀವಿ, ಅದನ್ನು ನಮ್ಮ ಹಸುವಿಗೆ ಹಾಕಿದ್ದೆ, ಅದನ್ನು ನಮ್ಮ ದನಗಳಿಗೆ ಹಾಕಿದ್ದಾರೆ, ಇನ್ನೂ 2% ಹಾಲು ನಮಗೆ ಜಾಸ್ತಿ ಬರುತ್ತೆ. ಇದು ಒಂದು ಅನುಭವ. ಆಮೇಲೆ ಫುಡ್ಡು ಇದು ಸಿಗುತ್ತೆ. ಆಮೇಲೆ ಇದರ ಎಲೆನ ನಾವು ಮೇಕೆ, ಕುರಿ, ಆಡುಗಳನ್ನ ಮೇಯಿಸಿ ಅದರಲ್ಲೂ ದುಪ್ಪಟ್ಟ ಲಾಭನ ಸಂಪಾದನೆ ಮಾಡ್ಬೋದು. ಮತ್ತು ಇದಕ್ಕೆ ಏನಪ್ಪ ನಾವು ಗೊಬ್ಬರ ಕೊಡಲ್ಲ, ಏನು ಕೊಡಲ್ಲ, ಇದು ಹೇಗೆ ತರಕಾರಿ ಹಣ್ಣಾಗಿ ಬರ್ತದೆ, ಯಾಕೆ ತರಕಾರಿ ಯಾಕೆ ಕಾಯಿ ಬರ್ತದೆ, ನೀವು ಇಲ್ಲೇ ನೋಡಿ. ಈ ಎಲೆನ ನಾವು ಈ ಸೈನ್ಸಿಸ್ಟ್ ನಾವೆಲ್ಲ ಇಲ್ಲಿ ಗುಡಿಸಿ ನೋಡಿದಾಗ ಈ ಎಲೆನ ಒಂದು ಮರದಿಂದ ವರ್ಷಕ್ಕೆ 60-80 kg ಎಲೆ ಉದುರುತ್ತೆ. ಆ 80 kg ಎಲೆನ ಮಣ್ಣಲ್ಲಿ ತಾನಾಗ್ತಾನೆ ಬೆರೆಸ್ಕೊಂಡು ಸಾವಯವ ಕೃಷಿ ಗೊಬ್ಬರನ ತಾನಾಗ್ತಾನೆ ಮರ ಮಾಡಿಕೊಂಡು ಅದರಿಂದ ಉಳ್ಕೊಂಡು ಅದು ಹಣ್ಣು ಮತ್ತು ಕಾಯಿನ ಬಿಡುತ್ತೆ. ಈ ರೀತಿ ಯಾವುದ ರೈತ ಯಾವ ಒಬ್ಬ ಇದು ಆಗಲಿ
ಅದಕ್ಕೆ ನಾವು ಮಕ್ಕಳಿಗೆ ಒಂದು ಕಾರ್ಯಕ್ರಮ ಮಾಡಿದೆ ನಾನು ಸ್ಕೂಲಲ್ಲಿ. ಒಬ್ಬ ಮಗು ಅವನ ಜೊತೆಯಲ್ಲಿ ಒಂದು ಮರ ಬೆಳೆದ್ರೆ ಅವನು ಜಗತ್ತಿಗೆ 1 ಕೋಟಿ ರೂಪಾಯಿನ ಕೊಟ್ಟಂಗೆ ಆಗುತ್ತೆ. ಅದರಿಂದ ನಾವು ಹೇಳೋದು ಹಲಸನ್ನೇ ಬೆಳೆಸಿ ಅಂತ ಹೇಳ್ತೀವಿ ನಾವು. ಯಾಕೆ ಅಂತಂದರೆ ಈಗ ಮಳೆ ಜಾಸ್ತಿ ಆಯಿತು, ಹಣ್ಣು ಉದುರೋಯ್ತು, ಇಲ್ಲ ಕೊಳ್ತೋಯ್ತು, ಗಿಡ ಹಣ್ಣಾಗಿಲ್ಲ. ಮಳೆ ಬರಲೇ ಇಲ್ಲ, ಏನೂ ಬರಲಿಲ್ಲ ಅಂದರೆ ಅವತ್ತು ಕೂಡ 50 ಕಾಯಿ ಬಿಡುತ್ತೆ. ಒಬ್ಬೊಬ್ಬ ಮನುಷ್ಯ ಅರ್ಧ ಎಕರೆಯಲ್ಲಿ ಗಿಡ ಮಾಡಿಕೊಂಡ್ರೆ ಒಂದು ವರ್ಷಕ್ಕೆ 25,000-30,000 ರೂಪಾಯಿ ಶೂನ್ಯ ಬಂಡವಾಳದಲ್ಲಿ ಖಂಡಿತವಾಗಿ ಸಂಪಾದನೆ ಮಾಡ್ಬೋದು. ಈ ರೀತಿ ಹಲಸನ್ನು ನೆಟ್ಟವನಿಗೆ ನಾನು ಹೇಳ್ತೀನಿ, ಹಲಸಿನ ಅಂಟು ತಂದಿತು ನಿಮಗೆಲ್ಲ ನಂಟು, ಕಡಿದಾಗ ಕಿರಿಕಿರಿ ಉಂಟು, ಆದರೂ ಬಾಯಲ್ಲಿ ಹಾಕಿ ತಿಂದರೆ ಸಿಹಿ ಉಂಟು, ಬೆಳೆದವನ ಮನೆಯಲ್ಲಿ ಬಂಗಾರದ ಗಂಟು, ತಿಳಿದುಕೋ ಮಾನವ ಇದರ ಗುಟ್ಟು. ಹಲಸು ಪ್ರಕೃತಿಯ ಸೊಗಸು, ರೈತರ ಹೊಂಗನಸು, ಘಮಘಮಿಸುವ ನಮಗೆ ಒಂದು ವರ್ಷಕ್ಕೆ ಒಟ್ಟು 80ರಿಂದ 1 ಲಕ್ಷ ರೂಪಾಯಿ ಆದಾಯ ಇದೆ. ಖರ್ಚು ಕಳೆದು ನಾವು 80,000 ರೂಪಾಯಿ ಕಂಟಿನ್ಯೂಸ್ ನಾವು ಲಾಭ ಮಾಡ್ತೇವೆ. ಹಸುವಿನಿಂದ ಒಂದು 25,000-30,000 ರೂಪಾಯಿ ಖರ್ಚು ಕಳೆದು ಆದಮೇಲೆ ಎಮ್ಮೆಯಿಂದ ಒಂದು 15,000-20,000, ಆಮೇಲೆ ಕುರಿಯಿಂದ ಒಂದು 30,000 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀವಿ. ಇನ್ನು ತೆಂಗಿಂದ ಒಂದು 10,000-15,000 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀವಿ. ಮತ್ತು ಹಲಸು ಸೀಸನ್ನಲ್ಲಿ ಒಂದು 25,000-30,000 ರೂಪಾಯಿ ನಾವು ಆ ತಿಂಗಳಲ್ಲಿ ನಾವು ಸಂಪಾದನೆ ಮಾಡ್ತಾಯಿದ್ದೀವಿ. ವರ್ಷಕ್ಕೆ 80,000 ರೂಪಾಯಿಂದ 1 ಲಕ್ಷ ರೂಪಾಯಿ ನಮಗೆ ನಿವ್ವಳ ಲಾಭ ಇದೆ ಖರ್ಚು ಕಳೆದು. ನಮಗೆ ಒಂದು ತಿಂಗಳಿಗೆ ಏನಾದರೆ ಕನಿಷ್ಠ ಒಂದು 300 ರೂಪಾಯಿಂದ 500 ರೂಪಾಯಿ ನಾವು ಫ್ಯಾಮಿಲಿ ಮೇಂಟೈನ್ ಮಾಡ್ತೀವಿ. ಏನು ತರಕಾರಿ, ಬೇರೆ ಎಣ್ಣೆ, ಇತರೆ ಖರ್ಚುಗಳಿಗೆ ನಾವು ಫ್ಯಾಮಿಲಿ ಮೇಂಟೈನ್ ಮಾಡ್ತೀವಿ. 500 ರೂಪಾಯಿ ಅಕಸ್ಮಾತ್ ಒಂದೊಂದು ಸಾರಿ ನಮಗೆ 1,000 ರೂಪಾಯಿ ಒಂದು ಖರ್ಚು ಬೀಳ್ಬೋದು. ಬಟ್ 1,000 ರೂಪಾಯಿ ಖರ್ಚು ಬೀಳೋದು ಅಂದರೆ ಅದು ಯಾವಾಗ ಬೀಳುತ್ತೆ ಅಂತಂತಂದರೆ, ಇವಾಗ ಮದುವೆಗೆ ಹೋಗಬೇಕು, ಅಲ್ಲಿ ಏನೋ ಒಂದು ಖರ್ಚಾಯಿತು, ಒಂದು ಫಂಕ್ಷನ್ಗೆ ಹೋಗ್ಬೇಕು ಖರ್ಚಾಯಿತು, ಅದೊಂದು 1,000 ರೂಪಾಯಿ ಒಂದು ತಿಂಗಳಲ್ಲಿ ಖರ್ಚಾಗುತ್ತೆ. ಅದಕ್ಕೇನು ತೊಂದರೆನೇ ಇಲ್ಲ ನಮಗೆ. ಅದೇನಿಲ್ಲ. ಅಕಸ್ಮಾತ್ ಹಾಸ್ಪಿಟ್ಲ್ ಅನ್ನೋದು ನಮ್ಮದಲ್ಲಿ ರೇರಿದೆ. ಹಾಸ್ಪಿಟ್ಲ್ ನಮಗೇನು ಈ ಸದ್ಯಕ್ಕೆ ನೋಡಿ ನಮಗೆ ಏನು BP ಶುಗರು ಆ ಥರ ಏನಿಲ್ಲ. ನಮ್ಮಲ್ಲಿ ಹಾಸ್ಪಿಟ್ಲ್ ಅನ್ನೋದು ರೇರಿದೆ. ಯಾಕೆಂದ್ರೆ ನಾವು ವರ್ಷಕ್ಕಾಗಷ್ಟು ತೊಗರಿ ಮತ್ತು ಅವರೇನ ಈ ಧಾನ್ಯಗಳನ್ನ ನಾವು ಬೆಳ್ಕೊಂಬಿಡ್ತೀವಿ. ಕಿರುಧಾನ್ಯ ಮತ್ತು ತೃಣಧಾನ್ಯಗಳನ್ನ ನಾವು ಮನೆಗೆ ಆಗೋಷ್ಟು ಸಂಸಾರಕ್ಕೆ ಆಗೋಷ್ಟು ಬೆಳ್ಕೊಬಿಡ್ತೀವಿ. ಬಟ್ ಮಳೆಗಾಲದಲ್ಲಿ ತರಕಾರಿ ಬೆಳ್ಕೊಂಡ್ರೆ ಬೇಸಿಗೆಯಲ್ಲಿ ಮಾತ್ರ ತರಕಾರಿ, ಆಗ ಮಾತ್ರ ನಮ್ಗೆ ಸಂಸಾರಕ್ಕೆ ಒಂದು 1,000 ರೂಪಾಯಿ ಇದ್ದರೂ ಸಾಕಾಗುತ್ತೆ. ನಮಗೆ ತೊಂದರೆ ಇಲ್ಲ. ನಮಗೆ ಈ ಥರ ಒಂದು ತಂತ್ರಜ್ಞಾನ ಅಳವಡಿಸ್ಕೊಂಡು ರೈತರು ಮಾಡಿದ್ದೇ ಆದರೆ ಒಬ್ಬ ಸ್ಟೂಡೆಂಟ್ನ ಒಳ್ಳೆ ಇಂಜಿನಿಯರ್ ಮಾಡ್ಬೋದು, ಒಬ್ಬ ಡಾಕ್ಟ್ರ್ ಮಾಡ್ಬೋದು, ತೊಂದರೆ ಇಲ್ಲ. ಅದಕ್ಕೆ ಎಲ್ಲ ಮಕ್ಕಳು ಕೂಡ ಈಗ ಏನಂತ, ನನ್ನ ಮಗ 1-2 ಕುಂಟೆ ಜಮೀನು ಹೋಗಲಿ, ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನನ್ನ ಮಗ ಇದಾಗಬೇಕು ಅಂತಂದರೆ ಎಲ್ಲ ರೈತರಿಗೂ ಆಸೆ. ಈಗ ನಮಗೂ ಅದೇ ಆಸೆ ಇದೆ. ಒಟ್ಟು ನಾವು ಅದಕ್ಕೆ ಒಬ್ಬ ಮಗನ ಒಂದು ಆರ್ಟಿಕಲ್ಚರ್ ಟ್ರೈನಿಂಗ್ ಮಾಡಿಸಿ, ಒಂದು ಕೃಷಿ ಡಿಪ್ಲೊಮಾ ಮಾಡಿಸಿ ಮನೇಲಿ ಇಟ್ಕೊಂಡಿದ್ದೀವಿ. ದೇವರು ಇನ್ನೊಂದು ಸ್ವಲ್ಪ ಏನಾದರೂ ಟ್ರೈ ಮಾಡೋಣ ಅಂದ್ಕೊಂಡು ಮೊದಲೊಂದು ಸಾರಿ 2 ಸಾರಿ ಕೈ ಸುಟ್ಕೊಂಡಿದ್ದೀನಿ ಬೋರ್ ಹಾಕ್ಸಿ. ಈಗ ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಬೋರ್ ಹಾಕ್ಸಿ ಏನಾದ್ರು ನೀರು ಬಿದ್ದೋದಕ್ಕೆ ಚಪ್ರ ಹಂಗೆ ಇಟ್ಕೊಂಡಿದ್ದೀವಿ, ಕೂಚಾ ಕಂಬಿಯಲ್ಲಿ ಹಂಗೆ ಇಟ್ಕೊಂಡು, ಮತ್ತು ದ್ರಾಕ್ಷಿನೋ ಇಲ್ಲ ಚಪ್ಪರದ ತರಕಾರಿ ಬೆಳೆಯೋಣ ಅಂತ ಹಾಗೆ ಇಟ್ಕೊಂಡಿದ್ದೀವಿ. ಬಟ್ ಒಣ ಬೇಸಾಯದಲ್ಲಿ ನಾವು ತಂತ್ರಜ್ಞಾನ ನಮಗೆ ತಿಳಿಸ್ಕೊಟ್ಟಿದ್ದು ಅಂದರೆ GKVK ವಿಜ್ಞಾನಿ, ಆರೋಳ್ಳಿ ಕೃಷಿ ಕೇಂದ್ರದ ವಿಜ್ಞಾನಿಗಳು ಮತ್ತು ಮಾಧ್ಯಮ ಮಿತ್ರರಿಂದನೇ ನಾನು ಇವಾಗ ನಾನು ತೊಡಸ್ಕೊಂಡು ಮಾಡ್ತಾ ಇರೋದು ನಾನು. ಕೊನೆಯದಾಗಿ ರೈತರಿಗೆ ನಾನು ಹೇಳಬೇಕು ಅಂದರೆ, ಕೆಲವರು ಏನು ಮಾಡ್ತಾರೆ ಅಂದರೆ, ಬೋರ್ ಹಾಕ್ಸ್ಬಿಟ್ಟು ನಾನು ಒಂದೇ ಸರಿ ರಾಗಿ ಇದು ಕೋಸು ಬೆಳಿಬೇಕು, ದ್ರಾಕ್ಷಿ ಬೆಳಿಬೇಕು, ನಾನು ದೊಡ್ಡ ಸಾಹುಕಾರ ಆಗ್ಬಿಡ್ಬೇಕು, ಒಂದೇ ಸರಿ ನಾನು ಒಳ್ಳೆ ಬಿಲ್ಡಿಂಗ್ 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಬಿಡಬೇಕು, ಈ ಥರ ಒಂದು ಅಭಿಪ್ರಾಯಕ್ಕೆ ಹೋದಾಗ ಸ್ವಲ್ಪ ಒಂದೊಂದು ಸಾರಿ ದೇವ್ರ ಕಣ್ಣೆತ್ತು ನೋಡ್ತಾನೆ ಅಂದರೆ ಕೈ ಸುಟ್ಕೊಂಡ್ಬಿಡ್ತಾನೆ. ಈಗ ನೋಡಿ ಟೊಮಟೊ ರೇಟ್ ಇದೆ. ಈಗ ಒಂದು ಸಾರಿ ಮೊನ್ನೆ ಚರಂಡಿಗೆ ಹಾಕಿದ್ರು, ಬೇಕಷ್ಟು ರೈತರು ಕೈ ಸುಟ್ಕೊಂಡ್ರು, ಆವಾಗ ತೊಂದರೆ ಆಗ್ಬಿಡುತ್ತೆ. ನೋಡಿ ಹೋದ ವರ್ಷ ನನಗೆ 60,000-80,000 ರೂಪಾಯಿ ಲಾಸ್ ಆಯ್ತು ನನಗೆ. ಏಕೆಂದರೆ ಬೆಳೆಗಳು ಬಂಡವಾಳ. ಹೋದ ವರ್ಷ ನಮಗೆ ಮಳೆ ಬರಲಿಲ್ಲ, ಆದರೂ ಕೂಡ ಚಿಂತೆ ಮಾಡಲಿಲ್ಲ. ನನಗೆ 60,000-70,000 ರೂಪಾಯಿ ಲಾಸ್ ಆದರೂ ಕೂಡ ನಾನು ಚಿಂತೆ ಮಾಡಲಿಲ್ಲ. ಯಾಕೆಂದರೆ ತೆಂಗಿನ ಮರದಲ್ಲಿ ಒಂದು 15,000 ರೂಪಾಯಿ, ಹಲಸಲ್ಲಿ ಒಂದು 30,000 ರೂಪಾಯಿ, 50,000 ರೂಪಾಯಿ ನಿವ್ವಳ ಲಾಭ, ಮತ್ತು ಇದರಲ್ಲಿ ಕೋಳಿ ಮತ್ತು ಕುರಿಲಿ ಬರೋದ್ರಿಂದ ನನಗೆ ತೊಂದರೆ ಕಾಣಲಿಲ್ಲ. ಯಾವಾಗ ರೈತ ಬೋರು ಮತ್ತು ಇದನ್ನು ಯಾವಾಗ ನಾನು ತರಕಾರಿ ಬೆಳೆದು ಜೋರಾಗಿ ಕೋಸು ಬೆಳಿಬೇಕು ಮತ್ತು ಇದನ್ನೆಲ್ಲ ಬೆಳೆದು ನಾನು ದೊಡ್ಡವನಾಗಬೇಕು ಅಂತ ಹೊತ್ತು ಅವಾಗ ಕೈ ಸುಟ್ಕೊಳ್ಳೋದಂತ ಗ್ಯಾರಂಟಿ. ಅದಕ್ಕೆ ನಾನು ರೈತರ ಸಲಹೆ ಕೊಡೋದೇನೆಂದರೆ, ಈಗ ಹೇಳ್ದಂಗೆ ಸಮಗ್ರ ಕೃಷಿನ ಮಾಡ್ಕೋಬೇಕು ನಾವು. ಸಮಗ್ರ ಕೃಷಿನ ಮಾಡ್ಕೊಂಡು ಈ ಥರ ಕೋಳಿ, ಕುರಿ, ಹಸು ಈ ಥರ ಮಾಡ್ಕೊಂಡ್ರೆ ರೈತರ ಆರಾಮಾಗಿ ಜೀವನ ಮಾಡ್ಬೋದು. ಆತ್ಮಹತ್ಯೆಗೇನು ಪ್ರಯೋಜನ ಇಲ್ಲ. ಅದು ಆತ್ಮಹತ್ಯೆಗೆ ನಾನು ಹೇಳ್ಕೊಳೋದು ಅಷ್ಟೇ ರೈತರಿಗೆ. ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ಯಾವುದೇ ತೊಂದರೆ. ನೋಡಿ, ಈಗ ಕುರಿ, ಕೋಳಿ ಇದೆಯಲ್ಲ, ATM ಕಾರ್ಡ್ ಇದ್ದಂಗೆ, ಯಾವ ಟೈಮಲ್ಲಿ ಬೇಕಾದ್ರೂ ಮಾರ್ಕೊಬೋದು, ಯಾವ ಟೈಮಲ್ಲಿ ಮಾರ್ಕೆಟಿಂಗ್ ತೊಂದರೆನೇ ಇಲ್ಲ. ಅದಕ್ಕೆ 4 ಹಸು 3 ಹಸು ಮಾಡ್ಕೊಂಡ್ರೆ ಒಂದು ಫ್ಯಾಮಿಲಿಗೆ ತೊಂದರೆ ಇಲ್ಲ, ಆರಾಮಾಗಿ ಜೀವನ ಮಾಡ್ಬೋದು ಅವರು. ಒಂದು 2 ಎಕರೆಗೆ ಹುಲ್ಲು ಹಾಕ್ಕೊಂಡ್ರೆ, ರಾಗಿ ಹಾಕ್ಕೊಂಡ್ರೆ, ರಾಗಿ ಮಾಮೂಲಿ ತಿನ್ನೋಕೆ ಬರ್ತದೆ, ಹುಲ್ಲು ಅದೇ ಮೇವಾಗ್ತದೆ. ಹಾಗೆ
ನನ್ನ ಹೆಸರು ಸುಗುಣ ಅಂತ. ನಾವು ಮುಂಚೆ ಆರ್ಥಿಕ ಸ್ಥಿತಿ ತುಂಬಾ ಕಷ್ಟ ಇತ್ತು. ಈಗ ಎಲ್ಲ ಸುಧಾರಿಸಿದೆ. ಮನೆಯಲ್ಲಿ ಹಸು 3 ಇದೆ, ಒಂದು ಎಮ್ಮೆ ಇದೆ, ಕುರಿ ಇದೆ, ಕೋಳಿ ಇದೆ. ಅದರಿಂದ ಸ್ವಲ್ಪ ತುಂಬಾ ಅನುಕೂಲ ಆಗಿದೆ. ಹಸುಗಳು ಹಾಲು 15ರಿಂದ 20 ಲೀಟ್ರ್ ಹಾಲು ಕರಿತೀವಿ ಒಂದು ಟೈಮ್ಗೆ. ಮತ್ತು ಕೋಳಿ ಒಂದು 30-40 ಕೋಳಿ ಇದೆ. ಅದರಲ್ಲಿ ಒಂದು 15-20 ಹೆಣ್ಣು ಕೋಳಿ ಇದೆ. ದಿವಸ 15 ಮೊಟ್ಟೆ ಇಡುತ್ತೆ. ಅದರಿಂದ ಒಂದೊಂದು ಮೊಟ್ಟೆ 10 ರೂಪಾಯಿ ಹೆಂಗಾದರೂ ಒಂದು ದಿವಸಕ್ಕೆ 150 ರೂಪಾಯಿ ಮೊಟ್ಟೆ ಆದಾಯ ಇದೆ. ಮತ್ತು ಕುರಿನಲ್ಲೂ ತುಂಬಾ ಆದಾಯ ಇದೆ. ಕುರಿನೂ ಸಾಕಾಣಿಕೆ ಮಾಡಿದ್ದೀವಿ. ಮತ್ತು 3 ಜನ ನಮ್ಮ ಮನೇಲಿ ಒಟ್ಟು ನಾವು 5 ಜನ ಇದ್ದೀವಿ. 2 ಮಕ್ಕಳಿದ್ದಾರೆ, ಗಂಡು ಮಕ್ಕಳು. ಒಬ್ಬ 9th ಓದ್ತಿದ್ದಾನೆ, ಇನ್ನೊಬ್ಬ ಕೃಷಿ ಡಿಪ್ಲೊಮಾ ಮಾಡಿ ಸದ್ಯಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾನೆ. ಒಂದು ವರ್ಷದಿಂದ ಮನೆಯಲ್ಲೇ ಇದ್ದಾನೆ. ಮತ್ತು ನಮ್ಮ ಮನೆಯವರು ಹಲಸು ಬೆಳೆಗಾರ ಸಂಘದ ಸೆಕ್ರೆಟ್ರಿ ಆಗಿದ್ದಾರೆ. ಹಲಸು ಬೆಳೆಗಾರ ಅದು ಹಲಸೂ ಇದೆ, ನಮ್ಮದು 1/2 ಎಕರೆ ಹಲಸೂ ಇದೆ. ಅದರಿಂದ ತುಂಬಾ ಆದಾಯ ಇದೆ ಹಲಸುವಿಂದನೂ. ಮತ್ತು ಕುರಿ ಬೆಳೆಗಾರ ಸಂಘದ ಅಧ್ಯಕ್ಷರಾಗಿದ್ದಾರೆ ನಮ್ಮ ಮನೆಯವರು. ಅದರಲ್ಲೂ ತುಂಬಾ ಆದಾಯ ಇದೆ. ಸಂಘಗಳೆಲ್ಲ ಇದೆ. ನಮ್ಮದು ಕೃಷಿ ವಿಜ್ಞಾನ ಕೇಂದ್ರ ಇಂದ ತುಂಬಾ ನಮಗೆ ನೆರವು ನೀಡ್ತಾ ಇದ್ದಾರೆ. ಅದರಿಂದ ನಮಗೆ ಎಲ್ಲ ಒಳ್ಳೆಯದೇ ಆಗಿದೆ. ಮತ್ತು ಹಸುಗಳಿಗೆ ಒಂದು ದಿವಸಕ್ಕೆ ಒಂದು ಟೈಮ್ಗೆ 3 kg ಪೀಡು ಮತ್ತು 1 kg ಹಿಂಡಿ ಕೊಡ್ತೀವಿ. ಸಾಕಾಣಿಕೆ ಮಾಡ್ತಾಯಿದ್ದೀವಿ. ತುಂಬಾ ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿದೆ. ನಮಗೆ ಬಂದಾಗ ಹಸು ಕೋಳಿ ಎಲ್ಲ ಏನೂ ಇರಲಿಲ್ಲ, ತುಂಬಾ ಕಷ್ಟ ಇತ್ತು. ಕೃಷಿ ವಿಜ್ಞಾನ ಕೇಂದ್ರದಿಂದ ನಮಗೆ ಎಲ್ಲ ಸಲಹೆ ಕೊಟ್ಟರು. ನಾವು ಅವರಿಂದ ಉಪಯೋಗ ಮಾಡಿಕೊಂಡು ತುಂಬಾ ಅನುಕೂಲವಾಗಿದ್ದೀವಿ. ನಾವು ಬಂದಾಗ ತೋಟದಲ್ಲಿ ನೀರು ಇತ್ತು. ಆಗ ಸ್ವಲ್ಪ ತೋಟದಲ್ಲಿ ಆಗಲ್ ಗಿಡ ಎಲ್ಲ ಉಣ್ತಾ ಇದ್ವಿ. ಮತ್ತು ನೀರು ಡ್ರೈ ಆಯಿತು, ಬಾವಿ ಬೋರು ಎಲ್ಲ ಡ್ರೈ ಆಯಿತು. ಆಮೇಲೆ ತುಂಬಾ ಕಷ್ಟ ಆಯಿತು ನಮಗೆ. ಮತ್ತು ಕೃಷಿ ವಿಜ್ಞಾನ ಕೇಂದ್ರದವರು ಬಂದು ನಮಗೆ ತುಂಬಾ ಸಹಾಯ ಮಾಡಿದ್ರು, ಪ್ರೋತ್ಸಾಹ ಕೊಟ್ಟರು. ನೀವು ಈ ಥರ ಹಿಂಗೆ ಹಸು ಸಾಕಿ ಅಂತ ಹೇಳಿ ಅವರು ಪ್ರೋತ್ಸಾಹ ಕೊಟ್ಟರು. ಮತ್ತು ಹಸುಗಳು ಸಾಕಿದ್ವಿ ಮನೆಯಲ್ಲಿ. ಈಗ 3 ಹಸು ಇದೆ, 1 ಎಮ್ಮೆ ಇದೆ. ಈಗ ಹಸು ತುಂಬಾ ಆದಾಯ ಕೊಡ್ತಾಯಿದೆ. ದಿವಸಕ್ಕೆ 15 ಲೀಟ್ರಿಂದ 20 ಲೀಟ್ರ್ ಒಂದು ಟೈಮ್ಗೆ ಹಾಲು ಹಾಕ್ತೀವಿ. ಅದರಿಂದ ತುಂಬಾ ಅನುಕೂಲ ಇದೆ ನಮಗೆ. ಮತ್ತು ಹಸುಗಳಿಗೆ ಒಂದು ಟೈಮ್ಗೆ 3 kg ಪೀಡು, ವಯಸ್ಸು ನೋಡಿಕೊಂಡು 3 kg ಪೀಡು, 1 kg ಹಿಂಡಿ ಕೊಡ್ತೀವಿ. ಮತ್ತು ಎಮ್ಮೆ ಇದೆ. ಎಮ್ಮೆ ಹಾಲು ತುಂಬಾ ರೇಟ್ ಇದೆ. ಪ್ರೈವೇಟ್ನವ್ರು ತೊಗೊಂಡೋಗ್ತಾರೆ. ಒಂದು ಟೈಮ್ಗೆ 5 ಲೀಟ್ರ್ ಹಾಲು ಕೊಡುತ್ತೆ. ಅದು ಒಂದು 35 ರೂಪಾಯಿ 40 ರೂಪಾಯಿ ತನಕ ಹಾಲು ಅದರಲ್ಲಿ 1 ಲೀಟ್ರಿಗೆ ಪ್ರೈವೇಟಲ್ಲಿ ಕೊಡ್ತಾರೆ. ಮತ್ತು ಕುರಿ ಇದೆ. ನಮ್ಮ ಮನೆಯವರು ಕುರಿ ಬೆಳೆಗಾರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಮತ್ತು ಕುರಿನೂ ಒಂದು 15 ಕುರಿ ಇದೆ. ತುಂಬಾ ಅದರಿಂದ ಲಾಭ ಇದೆ ನಮಗೂ ಕುರಿಯಲ್ಲಿ. ಮತ್ತು ಕೋಳಿ ಇದೆ, ಒಂದು 30-40 ಕೋಳಿ ಇದೆ. ಅದರಲ್ಲಿ ಒಂದು 15 ಹೆಣ್ಣು ಕೋಳಿ ಇದೆ. ಅದರಲ್ಲಿ 15 ಹೆಣ್ಣು ಕೋಳಿ ಅಂದ್ರೂ ಒಂದು ದಿವಸಕ್ಕೆ 10 ರೂಪಾಯಿ ಒಂದು ಮೊಟ್ಟೆ, 15 ಮೊಟ್ಟೆ ಸಿಗುತ್ತೆ. ಅದರಲ್ಲಿ 150 ರೂಪಾಯಿ ಆದಾಯ ಇದೆ ಒಂದು ದಿವಸಕ್ಕೆ ಕೋಳಿಯಲ್ಲಿ. ಹುಂಜ ಬಂದು ಒಂದೊಂದು 1,500-2,000 ತನಕ ಮಾರ್ತೀವಿ. ಅದು ರೇಟು ಹುಂಜನ. ಮತ್ತು ಅದರಿಂದ ನಮಗೆ ಒಂದು ವರ್ಷಕ್ಕೆ ಹಸು ಕುರಿ ಕೋಳಿಯಿಂದ 80ರಿಂದ 1 ಲಕ್ಷದ ತನಕ ಒಂದು ವರ್ಷಕ್ಕೆ ಆದಾಯ ಇದೆ. ತುಂಬಾ ಅನುಕೂಲ ಆಗಿದೆ. ಮತ್ತು 2 ಮಕ್ಕಳಿದ್ದಾರೆ. ಒಬ್ಬ ಆರ್ಟಿಕಲ್ಚರ್ ಟ್ರೈನಿಂಗ್ ಮಾಡಿಕೊಂಡು ಮತ್ತು ಆರ್ಟಿಕಲ್ಚರ್ ಡಿಪ್ಲೊಮಾನೇ ಮಾಡಿ ಈಗ 1 ವರ್ಷದಿಂದ ಮನೆಯಲ್ಲೇ ಇದ್ದಾನೆ. ನಮ್ಮ ಜೊತೆ ಕೈ ಜೋಡಿಸ್ತಿದ್ದಾನೆ. ರಾಗಿ ಬೆಳಿತೀವಿ, ತೊಗರಿ ಬೆಳಿತೀವಿ, ಮತ್ತು ಹಲಸು ಅವರೇ ಬೆಳಿತೀವಿ. ಮನೆಗೆ ಏನು ಬೇಕೋ ಅದೆಲ್ಲ ಸ್ವಂತಕ್ಕೆ ಬೇಕಾದಷ್ಟೆಲ್ಲ ಬೆಳ್ಕೊತಾ ಇದ್ದೀವಿ. ಈಗ ನಾವು ಇನ್ನೊಬ್ಬ ಮಗ 9th ಓದ್ತಾ ಇದ್ದಾನೆ. ಇಷ್ಟು ನಮ್ಮ ಕುಟುಂಬ. ತೋಟದಲ್ಲಿ ಅವರೇ ಇದೆ, ತೊಗರಿ, ರಾಗಿ ಬೆಳೀತಾ ಇದ್ದೀವಿ. ಮತ್ತು ಆಗಲ್ ಗಿಡ ಇದೆ. ಮತ್ತು ಇಷ್ಟು ನೋಡಿಕೊಂಡು ಮನೆಯಲ್ಲಿ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇಷ್ಟನ್ನು ಮನೇಲಿ ನೋಡ್ಕೋತಾ ಇದ್ದೀನಿ ನಾನು. ಅವರು ಹಲಸು ಬೆಳೆಗಾರ ಸಂಘ ಅದು ಹೋಗ್ತಾರೆ. ಆಗ ಅವರು ಹೋದಾಗ ಎಲ್ಲ ನಾನೇ ನೋಡ್ಕೊಬೇಕು. ಮನೆ ಕಡೆ ಎಲ್ಲನೂ ಅವರು ಹೊರಗಡೆ ಹೊರಟಾಗ ನಾನೇ ನೋಡ್ಕೋಬೇಕು. ಹಸು ಕೋಳಿ ಕುರಿ ಎಲ್ಲ ನಾನೇ ಮೇಂಟೈನ್ ಮಾಡ್ಕೊತೀನಿ. ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆಳುಗಳನ್ನ ಇಟ್ಕೊಂಡು ಕೆಲವೊಂದು ಮಾಡಿಸ್ತೀನಿ ನಾನೇನೆಲ್ಲ.
ಬೆಳಗ್ಗೆ ಹಸುಗೆ ಮಾಮೂಲಿ ಹಸು ತೊಳೆದು ನೀರೆಲ್ಲ ಇಟ್ಟು ಮಕ್ಕಳಿಗೆ ಬೇಗ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಅವ್ರಿಗೆಲ್ಲ ತಿಂಡಿ ಮಾಡಿ ಮತ್ತೆ ಮಧ್ಯಾಹ್ನ ಮೇವು ತೊಗೊಂಬರೋದು ಹಸುಗಳಿಗೆ, ಮತ್ತು ಕುರಿ ಕೋಳಿ ಎಲ್ಲ ನೋಡಿಕೊಂಡು ಮೇಂಟೈನ್ ನಾನೇ ಮಾಡ್ಕೊತೀನಿ. ಮೇವು ಹೊಲ್ದಲ್ಲಿ ನಾವೇ ಜೋಳ ಕಡ್ಡಿ ಬೆಳ್ಕೊಂಡಿದ್ದೀವಿ, ಮೇವಿಗೆ ಜೋಳ ಚೆಲ್ಲಿದ್ದೀವಿ, ಮೇವು ನಾವೇ ಕಟ್ ಮಾಡ್ಕೊಂಡು ತೊಗೊಂಬರ್ತೀವಿ. ತುಂಬ ಕಷ್ಟ ಇತ್ತು ಸರ್. ಆಗೆಲ್ಲ ಹಸು ಎಲ್ಲ ಏನೂ ಆಗ್ತಿರ್ಲಿಲ್ಲ, ಕುರಿ ಮೇಯಿಸ್ತಾ ಇರಲಿಲ್ಲ ನಾವು, ಅವಾಗ ಕೋಳಿನೂ ಇರಲಿಲ್ಲ. ಈಗ ಎಲ್ಲ ನಾವು GKVKಯಿಂದ ಅವರು ಕೃಷಿ ವಿಜ್ಞಾನ ಕೇಂದ್ರದಿಂದ ನಮಗೆಲ್ಲ ಮಾಹಿತಿ ಕೊಟ್ಟರು. ಅದರಿಂದ ನಾವು ಎಲ್ಲ ಸಾಕಾಣಿಕೆ ಮಾಡಿ ಇವಾಗ ಆರ್ಥಿಕ ಸ್ಥಿತಿನೂ ತುಂಬ ಚೆನ್ನಾಗಿದೆ ನಮಗೆ. ಮಕ್ಕಳನ್ನು ಅದೇ ಕೃಷಿ ಬಗ್ಗೆನ ಅದೇ ನೀರಿದ್ದರೆ ನಾವು ಈ ಚಪ್ರ ಹಂಗೆ ಇಟ್ಟಿದ್ವಿ, ದ್ರಾಕ್ಷಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮತ್ತು ಅವರೇ ಜೋಳ ಎಲ್ಲ ನಾವು ನಮ್ಮ ಸಂಸಾರಕ್ಕೆ ಏನು ಬೇಕೋ ಅದೆಲ್ಲ ನಾವು ರಾಗಿ ಬೆಳೀತಾ ಇದ್ವಿ. ಅದನ್ನು ಬೆಳೆದು GKVKಗೆ ಅಲ್ಲಿಂದನೇ ರಾಗಿ ತೊಗೊಂಬರ್ತೀವಿ ಬಿತ್ತನೆಗೆ, ಅವರೇ ತೊಗೊಂಡೋಗ್ತಾರೆ ಸರ್. ರಾಗಿ ಎಲ್ಲ ಮಾಡಿದಾದ್ಮೇಲೆ ಅವರೇ ತೊಗೊಂಡೋಗ್ತಾರೆ ರಾಗಿ ಎಲ್ಲ. ನಮ್ಮದು ಮತ್ತು ಫ್ಲೋರ್ ಮಿಲ್ ಇದೆ, GKVKಯಿಂದನೇ ಫ್ಲೋರ್ ಮಿಲ್ ಕೊಟ್ಟು ಸಂಘ ಅಂತ ಮಾಡಿ ಒಂದು ಸಂಘಕ್ಕೆ ಅಂತ ಫ್ಲೋರ್ ಮಿಲ್ ಕೊಟ್ಟಿದ್ದಾರೆ, ಅದನ್ನು ನಾವೇ ನೋಡ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ, ಆರ್ಥಿಕ ಪರಿಸ್ಥಿತಿ ತುಂಬ ಸುಧಾರಿಸಿದೆ ಈಗ. ತುಂಬಾ ಸೂಕ್ತ. ನಾವು ಸಪೋರ್ಟ್ ಮಾಡಿದ್ರೆ ಅವರು ಏನಕ್ಕಾದರೂ ಮುಂದೆ ಹೋಗೋಕ್ಕಾಗುತ್ತೆ. ನಾವೆಲ್ಲದಕ್ಕೂ ನಾವು ಮೇಂಟೈನ್ ಮಾಡ್ಕೊಂಡು ಮನೆಯಲ್ಲಿ ಪ್ರೋತ್ಸಾಹ ನೀಡಬೇಕು ಅವರಿಗೆ. ಅವ್ರು ಏನೇ ಮಾಡಬೇಕಾದ್ರೂ ನಾವು ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಲಾಭ ಅಂದರೆ ಅವರು ಏನೇ ಮಾಡ್ತಿದ್ರು ನಾವು ಪ್ರೋತ್ಸಾಹ ಕೊಟ್ಟರೆ ಅವರು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು, ಮುಂದುವರಿಬೋದು. ಅವರು ಎಲ್ಲ ರೀತಿಯಲ್ಲೂ ಮುಂದುವರಿಬೋದು. ಅವರು ಇನ್ನೂ ಹೆಚ್ಚಿಗೆ ಹಸು ಕೋಳಿ ಸಾಕಾಣಿಕೆ ಮಾಡ್ಬೋದು. ಜೊತೆಲಿ ಇಬ್ಬರು ಸೇರಿಕೊಂಡು ಒಟ್ಟೊಟ್ಟಿಗೆ ಇನ್ನು ಕೋಳಿ ಫಾರಮ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾಟಿ ಕೋಳಿ ಫಾರಮ್ಮೇ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆಲ್ಲ ಸ್ವಲ್ಪ ಅವಶ್ಯಕತೆ ಇದೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಕೊಂಡು ಎಲ್ಲ ಮಾಡಬೇಕು ಅಂತ.